ಡೆನ್ಮಾರ್ಕ್ನಲ್ಲಿ ಸನಾತನಕ್ಕೆ ಸಕಲ ಗೌರವ. ಇಸ್ಲಾಂ ಆಚರಣೆ ಮೇಲೆ ಕಠಿಣ ನಿರ್ಬಂಧ. ಇಲ್ಲಿನವರೆಗೆ ಗೊತ್ತಾಗಿದೆ ಆ ವ್ಯತ್ಯಾಸ. ಈ ದೃಶ್ಯ ನೋಡಿದ್ರ ಇದು ಯಾವುದೋ ಭಾರತದ ರಾಜ್ಯದಲ್ಲಿ ನಡೆದಿರುವ ರಥಯಾತ್ರೆ ಅಥವಾ ಪುರಿಯಲ್ಲೇ ನಡೆಯುತ್ತಿರುವ ಜಗನ್ನಾಥ್ ಯಾತ್ರೆ ಅನ್ಕೋಬೇಡಿ. ಇದು ನಡೆದಿದ್ದು ಡೆನ್ಮಾರ್ಕ್ ಸಿಟಿಯಲ್ಲಿ. ಅದು ಕೂಡ ಇಷ್ಟೊಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆದಿದ್ದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಅಲ್ಲಿನ ಜನರು ಮತ್ತು ಸರ್ಕಾರ ಸನಾತನವನ್ನು ಎಷ್ಟು ಗೌರವಿಸುತ್ತೆ ಅಂತ. ಡೆನ್ಮಾರ್ಕ್ನ ಬೀದಿಗಳಲ್ಲಿ ಅದ್ಧೂರಿ ರಥಯಾತ್ರೆ ನಡೆಯುತ್ತಿದ್ದರೆ ಕೇವಲ ಭಾರತೀಯರೇ ಅಲ್ಲದೆ ಸಾವಿರಾರು ಡೆನ್ಮಾರ್ಕ್ ನಾಗರಿಕರು ಮತ್ತು ವಿದೇಶಿಯರು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಭಜನೆ ಮತ್ತು ಕೀರ್ತನೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದು ಡೆನ್ಮಾರ್ಕ್ನಲ್ಲಿ ಸನಾತನ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಿಕ್ಕಿರುವ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸುತ್ತದೆ. ಒಂದೆಡೆ ಈ ಸೊಬಗು ನಿಮ್ಮ ಕಣ್ಣಿಲೆ ಕಾಣುತ್ತದೆ, ಆದರೆ ಇನ್ನೊಂದೆಡೆ ಡೆನ್ಮಾರ್ಕ್ ಇಸ್ಲಾಂ ಮೇಲೆ ನಿಧಾನವಾಗಿ ನಿರ್ಬಂಧಗಳನ್ನು ಹೇರುತ್ತಿದೆ. ಹೌದು, ಡೆನ್ಮಾರ್ಕ್ ತನ್ನ ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯಾಗುವ ಅಥವಾ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುವಂತಹ ಚಟುವಟಿಕೆಗಳ ವಿರುದ್ಧ ಸರ್ಕಾರ ಕಠಿಣವಾಗಿದೆ. ಅಜಾನ್ ಧ್ವನಿವರ್ಧಕಗಳ ಮೇಲೆ ನಿರ್ಬಂಧ, ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಖಾ ನಿಷೇಧ ಮತ್ತು ಇಸ್ಲಾಮಿಕ್ ಮಸೀದಿಗಳ ಧನಸಹಾಯದ ಮೇಲೆ ನಿಯಂತ್ರಣ ಹೇರುವಂತಹ ಕಠಿಣ ನಿರ್ಧಾರಗಳನ್ನು ಸರ್ಕಾರ ಜಾರಿಗೊಳಿಸಿದೆ. ಯಾಕೆ ಇಸ್ಲಾಂ ಮೇಲೆ ನಿರ್ಬಂಧ? ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ರಥಯಾತ್ರೆಗೆ ಅನುಮತಿ ನೀಡುವುದು ಮತ್ತು ಕಠಿಣ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಇವೆರಡೂ ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತಿರುವ ಘಟನೆಗಳು. ಡೆನ್ಮಾರ್ಕ್ ತನ್ನ ಸಂವಿಧಾನದ ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸುತ್ತದೆ. ನಿಯಮಗಳನ್ನು ಪಾಲಿಸುವ ಸಮುದಾಯಗಳಿಗೆ ಅಲ್ಲಿ ಅವಕಾಶವಿದೆ. ಆದರೆ ರಾಷ್ಟ್ರೀಯ ಭದ್ರತೆಗೆ ಅಪಾಯ ತರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಸದ್ಯ ಡೆನ್ಮಾರ್ಕ್ನಲ್ಲಿ ಆಗುವ ಅಪರಾಧಗಳಲ್ಲಿ ಬಹುಪಾಲು ಇಸ್ಲಾಂ ಧರ್ಮದವರಿಂದ ಎನ್ನುವ ಅಂಶವನ್ನು ಕೂಡ ಸರ್ಕಾರ ಪರಿಗಣಿಸಹಾಗಿದೆ. ಸನಾತನದ ಶಕ್ತಿಗೆ ಆಕರ್ಷಿತವಾಗಿದೆ ಡೆನ್ಮಾರ್ಕ್. ಡೆನ್ಮಾರ್ಕ್ನ ಒಟ್ಟು ಜನಸಂಖ್ಯೆಯ ಸುಮಾರು 0.5% ಜನರು ಹಿಂದೂ ಧರ್ಮವನ್ನು ಅನುಸರಿಸುತ್ತಾರೆ. ಅಂದರೆ ಸರಿಸುಮಾರು 40,000 ಜನರಿದ್ದಾರೆ. ಧಾರ್ಮಿಕ ಚೌಕಟ್ಟನ್ನು ಮೀರಿ ಡೆನ್ಮಾರ್ಕ್ನಲ್ಲಿ ಯೋಗ, ಧ್ಯಾನ, ಆಯುರ್ವೇದ ಮತ್ತು ಸನಾತನ ಧರ್ಮದ ಜೀವನ ಶೈಲಿಯ ತತ್ವಗಳು ಜನಪ್ರಿಯತೆಯನ್ನು ಗಳಿಸುತ್ತಿವೆ. ಕೋಪನ್ಹೇಗನ್ನಂತಹ ನಗರಗಳಲ್ಲಿ ಯೋಗ ಕೇಂದ್ರಗಳು ಮತ್ತು ಸನಾತನ ಸಂಸ್ಕೃತಿಯ ಪ್ರಭಾವವು ಗಮನಾರ್ಹವಾಗಿ ಹೆಚ್ಚಾಗಿದೆ. ತಲೆ ಎತ್ತಲಿದೆ ಹಿಂದೂ ಇಕೋ ವಿಲೇಜ್. ಡೆನ್ಮಾರ್ಕ್ನಲ್ಲಿ ಗೋರಾ ನಿತಾಯ್ ದಾಸ್ ಎಂಬವರು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಅಲ್ಲಿನ ಕಾನೂನಿನ ಪ್ರಕಾರ ದೊಡ್ಡ ಭೂಮಿಯನ್ನು ಖರೀದಿಸಿ ಒಂದು ಹಿಂದೂ ಇಕೋ ವಿಲೇಜ್ ನಿರ್ಮಿಸುವ ಯೋಜನೆ ಅವರದ್ದು. ಅಲ್ಲಿ ಗೋಸೇವೆ, ಸಾವಯವ ಕೃಷಿ, ಯೋಗ ಮತ್ತು ವೇದ ಸಂಸ್ಕೃತಿಯನ್ನು ಪ್ರಾಯೋಗಿಕವಾಗಿ ಬದುಕುವ ಗುರಿಯನ್ನು ಹೊಂದಿದ್ದಾರೆ. ತಮ್ಮ ಸನಾತನದ ಪ್ರೀತಿ, ಶ್ರದ್ಧೆಯನ್ನು ಅವರು ಒಂದು ಹಿಂದೂ ಹಳ್ಳಿ ಮಾಡಿ ತೋರಿಸಿಕೊಳ್ಳುತ್ತಿದ್ದಾರೆ. ಒಟ್ಟಾರೆಯಾಗಿ ಜಗತ್ತಿನ ಹಲವು ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಉತ್ಸವಗಳು ಎಷ್ಟೊಂದು ಗೌರವಿಸಲ್ಪಡುತ್ತಿವೆ ಎಂಬುದಕ್ಕೆ ಡೆನ್ಮಾರ್ಕ್ನ ಈ ಘಟನೆಗಳೇ ಸಾಕ್ಷಿ.